ಆರೋಗ್ಯ ಇದ್ರೆ ಎಲ್ಲ ಭಾಗ್ಯ. ಎಲ್ಲ ಒಂದನೇ ಸೋಮವಾರ ಹತ್ತಿ ಕಾಳು ಕೂಟ್ನಂಗ್ ಮಾಡಿವಿ. ಎರಡನೇ ಸೋಮವಾರ ತೋಂಟದಾರಿ ಮಠದ ಕಡೆ ನಾವು ಎರಡನೇ पंडित पुत्रराज ಅನ್ನ ಅನ್ನ ಇದ್ರೆ ಆರೋಗ್ಯ, ಆರೋಗ್ಯ ಇದ್ರೆ ಎಲ್ಲ ಭಾಗ್ಯ. ಎಲ್ಲ ತಂದರೆ ನಾವು ನೇತ್ರ ದಾನ ಮಾಡ್ಬೋದು, ಬ್ಲಡ್ ದಾನ ಮಾಡ್ಬೋದು, ಇನ್ನು ಅನೇಕ ದಾನ ಮಾಡ್ಬೋದು. ಅಂದರೆ ಮುಖ್ಯವಾಗಿ ಆರೋಗ್ಯ ಭಾಗ್ಯವಂತರಾಗಬೇಕಾದ್ರೆ ಹಸಿದ ಹೊಟ್ಟಿ ಅಂತ ಅನ್ನ ಅಂದರೆ ನಿಜವಾಗಿ ಅದಕ್ಕೆ ಪ್ರಸಾದ ಅಂತ ಕರೆಸ್ಕೊಳ್ತಾ ಇದೆ. ಅಂಥ ಪ್ರಸಾದವನ್ನು ಇವತ್ತು ನಮ್ಮ ಸನ್ಮಾನ್ಯ ಸರ್ ವಿಶೇಷವಾಗಿ ತಮ್ಮೆಲ್ಲ ಒಂದು ಗೆಳೆಯರ ಬಳಗ ಕೂಡಿಕೊಂಡು ತಾವೆಲ್ಲ ಸಕಲ ಸದಸ್ಯರು ಇವತ್ತು ವಿಶೇಷವಾಗಿ ಇಲ್ಲಿ ಅನ್ನ ಮತ್ತು ಪಲ್ಯ, ಸ್ವೀಟು, ಅನ್ನ ಸಾಂಬಾರು, ಪಲ್ಯ ಇದನ್ನೆಲ್ಲ ತರಕಾರಿ ಮುಖಾಂತರವಾಗಿ ವಿಶೇಷವಾಗಿ ಪ್ರಸಾದ. ನಿಜಕ್ಕದು ಪ್ರಸಾದವನ್ನು ನಾವು ಮನೆಗೆ ಮಾಡಿದರೆ ಅನ್ನ ಅಂತ ಕರಿತೀವಿ. ಇವತ್ತು ಪೂಜ್ಯರ ಒಂದು ಪೂಜೆ ಸಲ್ಲಿಸಿ ಅವರಿಗೆ ಎಡೆ ಹಿಡಿದ್ರೆ ಇದು ಅನ್ನ ಹೋಗಿ ಪ್ರಸಾದ, ಇದು ಪುತ್ರಾದಿಗಳು ಪ್ರಸಾದ ಅಂತ ಕರೆಸ್ಕೊಂತ ಇದೆ. ಇಂಥ ಪ್ರಸಾದ ತಾವು ಯಾರು ತೆಗೆದುಕೊಳ್ತೀರಿ, ನಿಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯ ಆ ಗುರುಗಳು ಕಳಿಸಲಿ ಅಂತೇಳಿ ಗುರುಗಳಲ್ಲಿ ಬೇಡ್ಕೊಳ್ತಾ ಇಂಥ ಪ್ರಸಾದವನ್ನು ಮಾಡ್ಯಾರ. ನಿಜಕ್ಕೂ ಇಡೀ ನಮ್ಮ ನಾಡಿಗೆ ಮಳೆ ಬೆಳೆ ಕೂಡ ಬರಲಿ, ಎಲ್ಲ ರೈತ ಬಾಂಧವರು ಸುಖವಾಗಿರಲಿ. ಇವತ್ತು ಅನ್ನದಾನ ಮಾಡೋದ್ರಿಂದ ಮಳೆ ಕೂಡ ಬರಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಇದನ್ನು ಮಳೆಗೋಸ್ಕರವಾಗಿ ಕೂಡ ಮಾಡಿದಂಥ ನಮ್ಮ ಕೆ ಎಚ್ ಪಾಟೀಲ್ ಅಭಿಮಾನ ಬಳಗದ ಎಲ್ಲ ಸರ್ವ ಪದಾಧಿಕಾರಿಗಳು, ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪಿ ಎಸ್ ಸಾಕ್ಷಾತ್ ಸರ್, ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹೀಗೆ ನಮ್ಮ ಗದಗಂದರೆ ಇಡೀ ಕರ್ನಾಟಕದ ಒಳಗೆ ನಮ್ಮ ಗದಗಂದರೆ ಅನ್ನದಾನಕ್ಕೆ ಇವತ್ತು ನಾವು ನೋಡ್ತಾ ಇರ್ತೀವಿ. ಗದಗ ಬೆಟಗೇರಿ ಅಂದರೆ ಅನ್ನದಾನಕ್ಕಂದರೆ ಇಡೀ ವಿಶೇಷವಾಗಿ ನಮ್ಮ ಗದಗಿನಾಗ ಅನ್ನದಾನ ಮಾಡಿದಷ್ಟು ಮತ್ತೊಂದು ಕಡೆ ಬೇರೆ ಎಲ್ಲಿ ನಾವು ನೋಡಿಲ್ಲ. ಶ್ರಾವಣ ಮಾಸದ ಪ್ರಯುಕ್ತ ದಿವಂಗತ ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಪುಟ್ಟಯ್ಯಜ್ಜನವರ ಹೆಸರಿನಲ್ಲಿ ಇವತ್ತು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಶ್ರಾವಣದ 1ನೇ ಸೋಮವಾರ ಹತ್ತಿ ಕಾಳು ಕೂಟ್ನಂಗ್ ಮಾಡಿವಿ. 2ನೇ ಸೋಮವಾರ ತೋಂಟದಾರಿ ಮಠದ ಕಡೆ ನಾವು 2ನೇ ಸೋಮವಾರ ಪ್ರಸಾದ ಮಾಡ್ತೀವಿ. 3ನೇ ಸೋಮವಾರ ಬೆಟಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಪ್ರಸಾದ ಮಾಡ್ತೀವಿ. 4ನೇ ಸೋಮವಾರ ಎಸ್ ಎಂ ಕೃಷ್ಣ ನಗರದಲ್ಲಿ ನಾವು ಪುಟ್ಟರಾಜ ಗವಾಯಿಗಳ ಹೆಸರಲ್ಲಿ ನಾವು ಅನ್ನ ಸಂತರ್ಪಣೆ ಮಾಡ್ಬೇಕಂತ ನಾವೆಲ್ಲ ಕಮಿಟಿಯವ್ರು ನಿರ್ಧಾರ ಮಾಡಿ ಈ ಒಂದು ನಿರ್ಧಾರ ತಗೊಂಡು ಈ ಒಂದು ಕಾರ್ಯಕ್ರಮ ನಾವು ಇವತ್ತು ಚಾಲನೆ ಕೊಟ್ಟಿವಿ. ಇವತ್ತು